ಪದ್ಧತಿ ಬಲ್ಲ ಹೊಡಿಯಪ್ಪಣೆ ಅಪ್ಪಣೆ ಕೊಟ್ಟಿದ್ದೆ ಹೌದಂತಾದ್ರೆ ಧರಿಸಿದವ ನೀನು ಕುರುಕ್ಷೇತ್ರದಲ್ಲಿ ಧರಿಸುವುದಿಲ್ಲ ಎನ್ನುವ ಹಾಗೆ ಹೇಳಿದ್ಯಾ. ಆದರೂ ಧರ್ಮ ಸಂಸ್ಥಾಪನೆಗಾಗಿ ತನ್ನ ಸಹಾಯವನ್ನ ಮಾಡ್ತೇನೆ ಎನ್ನುವಾಗ ಅಳಿಯ ಹೋಗಿದ್ದಾನೆನ್ನುವಾಗ ಹೇಳಪ್ಪ. ಆದಿತ್ತಪ್ಪ, ನಿನ್ನ ಅಜ್ಜಿ ಕುಂತಿದೇವಿ ನನ್ನ ಮೊಮ್ಮಗ ಎಲ್ಲೇ ಅಂತ ಕೇಳಿದ್ರೆ ಏನು ಉತ್ತರವನ್ನು ಕೊಡ್ಲು? ಹಸ್ತಿನಾವತಿಯ ಮುತ್ತಿನ ಕಿರೀಟಕ್ಕೆ ಮತ್ತೊಂದು ಗಿರಿಯನ್ನು ಸಕ್ಕಿಸುವುದಕ್ಕೆ ನಿಮ್ಮ ಮೊಮ್ಮಗ ಹೋಗಿದ್ದಾನೆನ್ನುವಾಗ ಹೇಳಮ್ಮ. ಅವರಿಗೂ ಸಾಂತ್ವನ ಹೇಳುವುದು ಸತ್ಯ. ನೀನು ಕಟ್ಟಿಕೊಂಡು ಬಂದಂತಹ ನಿನ್ನ ಸತಿ ಉತ್ತರ ಕೇಳಿದ್ರೆ ಅವನಿಗೆ ಏನು ಉತ್ತರವನ್ನು ಕೊಡ್ಲಿ ನಾನು? ಉತ್ತರೋತ್ತರವನ್ನು ಬಯಸಿಕೊಂಡು ನಿನ್ನ ಮಾಂಗಲ್ಯ ಸೌಭಾಗ್ಯ ಸಮರ ಕ್ಷೇತ್ರವನ್ನು ಸೇರಿದೆ ಎನ್ನುವಾಗ ಹೇಳು. ಎಲ್ಲರಿಗೂ ಹೇಳುವುದೇನು ಸತ್ಯ. ನಿನ್ನ ದೊಡ್ಡ ದ್ರೌಪದಿ ಅಭಿಮನ್ಯು ಎಲ್ಲೇ ಸುಭದ್ರೆ ಅಂತ ಕೇಳಿದ್ರೆ ಅವಳಿಗೇನು ಉತ್ತರವನ್ನು ಕೊಟ್ಟು? ಧರ್ಮರಾಯನ ಕೀರ್ತಿಯ ಕಲಶವನ್ನ ಉತ್ತುಂಗ ಶಿಖರಕ್ಕೆ ಯಾರಿಸುವುದಕ್ಕಾಗಿ ಹೊರಟಿದ್ದಾನೆ ಎನ್ನುವಾಗ ಎಲ್ಲರಿಗೂ ಸಾಂತ್ವದ ನುಡಿಗಳನ್ನು ಹೇಳುವಂತ ನೀನು ರಣಕ್ಷೇತ್ರಕ್ಕೆ ಹೋದಂತ ಹೊತ್ತಿಗೆ ನಿನ್ನ ಎದುರಿಗೆ ಬರುವಂತಹ ವೈರಿಗಳ ಕತ್ತನ್ನು ಇದೇ ಕತ್ತಿಗೆ ತಾನೇ ಕತ್ತರಿಸುವುದು. ಅದಕ್ಕಾಗಿ ಹೊರಟದ್ದು. ಹೊರಟಂತ ಈ ಕತ್ತಿಗೆ ಒಂದು ಕತ್ತು ಹೆಚ್ಚಾಗುವುದಿಲ್ಲ ಅಲ್ಲ? ಶತ್ರುಗಳದಾದ್ರೂ 1,000 ಹೆಚ್ಚಲ್ಲ. ಹೋಗುವಂತ ನಿನ್ನ ಕತ್ತಿಗೆ ಮೊದಲಾಗಿ ನಿನ್ನ ತಾಯಿಯ ಶಿರವನ್ನು ಈ
ಅಮ್ಮ, ಎಂತ ಮಾತೇನುವಾಗಿ ಸರಾಗವಾಗಿ ಆಡಿಬಿಟ್ಟೆ ತಾಯಿ ನೀನು. ಇಲ್ಲದೆ ಹೋದ್ರೆ ಈ ಸಂದರ್ಭದಲ್ಲಿ 4-6 ಜಟ್ಟಿಗಳು ಬಂದು ಕಬ್ಬಿಣದ ಸಂಕೋಲೆಯಿಂದ ನನ್ನನ್ನು ಮುರಿಯಾಗಿ ಬಂಧಿಸಿದ್ರೆ ಸಂಕೋಲೆಯನ್ನು ನಜ್ಜನಾರು ಮಾಡಿ ಸಮರ ಕ್ಷೇತ್ರವನ್ನೇ ಪ್ರವೇಶ ಮಾಡ್ತಾ ಇದ್ಯಮ್ಮ. ಆದರೆ ನೀನು ಮಾತ್ರ ವಾತ್ಸಲ್ಯದಿಂದ ಗರುಡ ಬಳ್ಳಿಯನ್ನೇ ಸರಪಳಿಯನ್ನಾಗಿಸಿ ನನ್ನನ್ನು ಬಂಧಿಸಿದೆಯಾ ತಾಯೇ? ನನ್ನನ್ನು ಬಂಧಿಸಿದೆಯಾ ಅಮ್ಮ? ಹೆತ್ತವ್ವಯ್ಯ ಕತ್ತನ್ನ ಕತ್ತರಿಸುವಷ್ಟು ಕಟುಕನಲ್ಲಮ್ಮ ನಿನ್ನ ಮಗ. ಏನು ಮಾಡೋಣ ಹೇಳಿ? ನಾನೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡೆ ಅಮ್ಮ. ನಾಳೆ ದಿವಸ ಹಸ್ತಿನಾವತಿಯ ಸಿಂಹ ವಿಸ್ತಾರವನ್ನು ಏರಿಕೊಂಡು ಮುತ್ತಿನ ಮುಕುಟವನ್ನು ಧರಿಸಿಕೊಂಡು ಹಸ್ತಿನಾವತಿಯ ಕೋಟಿ ಕೋಟಿ ಪ್ರಜೆಗಳ ಕೋಟಿ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತ ದೊಡ್ಡಪ್ಪ ಧರ್ಮರಾಯ ಪ್ರಭುಗಳು ಇಂದು ನೆಲನೋಟಕ್ಕಾಗಿ ಮೂಗಿನ ಮೇಲೆ ಬೆರಳನ್ನಿಟ್ಟುಕೊಂಡು ಕುಳಿತುಕೊಳ್ಳುವುದನ್ನು ನನ್ನಿಂದ ನೋಡ್ಲಿಕ್ಕಾಗ್ಲಿಲ್ಲಮ್ಮ, ಆಗ್ಲಿಲ್ಲ. ಯಾಕೆ ಹೇಳು? ಗೌರವೇಶ್ವರನ ಅಂತಹ ಒಂದು ನುಡಿಗಳಮ್ಮ. ಪಾಂಡವರಲ್ಲಿ ವಿಕ್ರಮಿಗಳಿದ್ದರೆ ಬರಲಿ ಎನ್ನುವ ಹಾಗೆ, ಮತ್ತೊಂದು ಕಡೆಯಿಂದ ದೊಡ್ಡಪ್ಪ ಧರ್ಮರಾಯರ ಚಿಂತೆ ಯಾರನ್ನ ಕಳುಹಲಿ ಎನ್ನುವ ಹಾಗೆ ಅಮ್ಮ. ಅದಕ್ಕೆ ಸರಿಯಾಗಿ ದೊಡ್ಡಪ್ಪ ನಾನಿದ್ದೇನೆ ಎನ್ನುವ ಹಾಗೆ ಹೋಗಿ ಅಪ್ಪಣೆಯನ್ನು ಪಡೆದುಕೊಂಡು ಆಯುಧವನ್ನು ಹಿಡಿದು ಮುಂದೆ ಬಂದರೆ ಎದುರಾದ ತಾಯಿಯಾದಂತ ನೀನು ಬೇಡ ಎನ್ನುವ ವಾಕ್ಯವನ್ನು ಆಡಿ ಸಾವಿನ ಭೀತಿಯಿಂದ ತಡೆಯುತ್ತಾ ಇದ್ದೀನಮ್ಮ. ಯಾಕಮ್ಮ ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಯೋಚಿಸ್ತಾ ಇದೀಯಾ? ನೀನೇನು ಸಾಮಾನ್ಯದವಳೇನಮ್ಮ? ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಶ್ರೀಕೃಷ್ಣ ಪರಮಾತ್ಮನ ಮುತ್ತಿನ ತಂಗಿ ನೀನು. ಯುದ್ಧ ಎಂದರೆ ತನಗೆ ಹಬ್ಬ ಎನ್ನುವ ಹಾಗೆ ಗಾಂಧೀವವನ್ನು ಹೆದೆಯರಿಸಿಕೊಂಡು ಮುನ್ನುಗ್ಗುವ ವೀರ ಪಾರ್ಥನಿಗೆ ಮಡದಿ ಅಲ್ಲ, ಭಾರತ ರತ್ನ ಅಭಿಮನ್ಯುವಿನ ತಾಯಿಯಮ್ಮ ತಾಯಿ ನೀನು. ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಯೋಚನೆ ಮಾಡುವುದಾದ್ರೆ ಅಮ್ಮ, ಒಮ್ಮೆ ರಣಕ್ಷೇತ್ರದ ದೃಷ್ಟಿ ಆಯಿಸಿ ನೋಡಮ್ಮ, ನೋಡುವ ಆ ಕಡೆ. ಮೊನ್ನೆಯಷ್ಟೇ ಮದುವೆ ಆದಂತೆ ಹೆಣ್ಣುವರಳು ಗಂಡನ ಹೆಣದ ಮುಂಭಾಗದಲ್ಲಿ ಬಿದ್ದು ಮಂಗಲ ಸೂತ್ರವನ್ನು ಅವಳಾಗಿ ಹರಿದುಕೊಂಡು ಕೈ ಬಳೆಗಳನ್ನ ಪುಡಿಗೈದು ಸಿಂಧೂರವನ್ನು ನಡೆಸಿಕೊಂಡು ಕಾಲುಂಗುರವನ್ನು ಗಂಡನ ಹೆಣದ ಮೇಲೆ ಸೆದು ರಮಣ ರಮಣ ನನಗೆ ಯಾರಿದ್ದಾರೆ ಎನ್ನುವ ಹಾಗೆ ಗೊಡೋವಂತ ಅಳುವ ಹೆಣ್ಣಿನ ಆರ್ತನಾದವನ್ನ ಒಮ್ಮೆ ಕೇಳಮ್ಮ, ಕೇಳು. ಇತ್ತ ದೃಷ್ಟಿ ಆಯಿಸಿ ನೋಡಮ್ಮ, ಮನೆಗೆ ಆಸರೆಯಾಗಿದ್ದಂತ ಒಬ್ಬ ಮಗನನ್ನ ಕಳೆದುಕೊಂಡಂತ ತಾಯಿ, ಮಗನೇ ಮಗನೇ ನನಗಿನ್ಯಾರಿದ್ದಾರೆ ಕಂದ ಎನ್ನುವ ಹಾಗೆ ಬೊಬ್ಬಿಡುವ ದೃಶ್ಯ ಕಾಣಮ್ಮ. ಅಲ್ಲಿ ನೋಡಮ್ಮ, ಸಂಸ್ಕಾರವಂತರು ಮಾಡಲೇಬೇಕಾದ ಕಾರ್ಯ ಅಪ್ಪನ ಹೆಣವನ್ನ ಮಗನಾದವನು ಹೆಗಲ ಮೇಲೆ ಹೊತ್ತು ಸ್ಮಶಾನ ಸೇರಬೇಕಮ್ಮ. ಆದ್ರೆ ಪಾಂಡವರ ಒಂದೇ ಒಂದು ಕಾರಣದಿಂದ ನೋಡಮ್ಮ, ವೃದ್ಧ ತಂದೆ ಓರ್ವರು ಎಳೆಯ ಮಗನ ಹೆಣವನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಎಂತ ದುರ್ವಿಧಿಯನ್ನ ತಂದು ಬಿಟ್ಟೆ ಮಗನೇ ಎನ್ನುವ ಹಾಗೆ ಕಣ್ಣೀರಿಡುವ ದೃಶ್ಯವನ್ನ ಕಾಣಮ್ಮ. ಕುರುಕ್ಷೇತ್ರದ ಸುತ್ತ ಮುತ್ತ ಅತ್ತ ಇತ್ತ ಎತ್ತ ದೃಷ್ಟಿ ಆಯಿಸಿದ್ರು ರುಂಡದಿಂದ ಬೇರ್ಪಟ್ಟಂತ ಮುಂಡಗಳು ಕೈ ಕಾಲುಗಳನ್ನು ಕಳೆದುಕೊಂಡಂತ ವೀರದ ಹೆಣಗಳನ್ನು ಹುಡುಕ್ಲಿಕ್ಕಾಗದೆ ಮನೆಯವರು ರೋಧಿಸುವಂತಹ ದೃಶ್ಯವನ್ನ ಕಾಣಮ್ಮ, ದೃಶ್ಯವನ್ನ ಕೇಳಮ್ಮ. ಅವರೆಲ್ಲರೂ ಅತ್ತರು ಸತ್ತರು, ಅವರ ಪಾಲಿನ ಕಣ್ಣೀರನ್ನು ಒರೆಸುವವರು ಯಾರು ಇಲ್ಲಮ್ಮ. ಯಾಕೆ ಹೇಳು? ಅವರೆಲ್ಲರೂ ಸತ್ತದಾದರೂ ಪಾಂಡವರ ವಂಶದ ಗೌರವವನ್ನು ಉಳಿಸುವುದಕ್ಕಾಗಿ ಇಂದು ಪಾಂಡವರಲ್ಲಿ ಒಬ್ಬನಾದ ನಿನ್ನ ಮಗ ಅಭಿಮನ್ಯು ಹೋಗ್ತಾನೆ ಅಂತಾದ್ರೆ ಸಾವಿನ ಭೀತಿಯನ್ನಮ್ಮ. ಭಯ ಪಡಬೇಡ ತಾಯೇ, ಭಯ ಪಡಬೇಡ. ವಿರೋಧಿಗಳ ಮುಂಭಾಗದಲ್ಲಿ ಭುಜ ಇಟ್ಟು ಗೌರವವನ್ನು ಕೊಡ್ತೇನಮ್ಮ. ಕಾಳಗದ ಕಡದಲ್ಲಿ ನಿನ್ನ ಮಗ ಅಭಿಮನ್ಯು ಗೆದ್ದನಂತಾದ್ರೆ ಅಮ್ಮ, ನಮ್ಮವರೆಲ್ಲರನ್ನ ಕರೆಯಮ್ಮ, ಬನ್ನಿ ನನ್ನ ಮಗ ಅಭಿಮನ್ಯು ಗೆದ್ದಿದ್ದಾನೆ ಬನ್ನಿ ಎನ್ನುವ ಹೇಳಮ್ಮ. ಜಯೋತ್ಸವವನ್ನು ಆಚರಿಸೋಣ. ಸಂಭ್ರಮದಲ್ಲಿ ನಾನು ಭಾಗಿಯಾಗ್ತೇನೆ ತಾಯಿ. ಅದಲ್ಲದೆ ಎಲ್ಲಿಯಾದರೂ ನಿನ್ನ ಎಣಿಕೆಯ ಪ್ರಕಾರ ರಣಕ್ಷೇತ್ರದಲ್ಲಿ ನಾನು ಸಂತೆ ಅಂತಾದ್ರೆ ಮಾತೆಯಾದಂತ ನೀನು ಮಗನಿಗಾಗಿ ಪ್ರೀತಿಯಿಂದ ಒಂದು ಬಿಂದು ಕಣ್ಣೀರನ್ನು ಸುರಿಸಿದರೆ ಒಬ್ಬ ಸಮರ್ಥ ವೀರ ಯೋಧನಾಗಿ ವೀರ ಅಭಿಮನ್ಯುವಾಗಿ ವೀರ ಸ್ವರ್ಗವನ್ನು ಸೇರ್ತೇನಮ್ಮ, ವೀರ ಸ್ವರ್ಗವನ್ನು ಸೇರ್ತೇನೆ. ಯಾವ ಕಾರಣಕ್ಕೂ ಮುಂದಿಟ್ಟಾದಿಯನ್ನ ಹಿಂದಿಡಲಾರೆ. ಕುರುಕ್ಷೇತ್ರದಲ್ಲಿ ಪವರ ನಡೆಯುತ್ತದೆ, ನಡೆಯುತ್ತದೆ. ಪವನವಾದರೆ ಹರಣವಾದ ನದಿ ಬೆವರದಹೆನು ಅವ ಗೆಡಿಸಿದರ ಮಾಸವನ ಸಲವೆನು ಒಕ್ಕಡವು ಗೆಡಿಸುವೆನು ಮಾರ್ಗವನ ಜವ ಗೆಡಿಸುವೆ. ಸಾಕಿ ನವರಿವರು ಯಾಕೆ? ಅರ್ಜುನನು ಮಾತವನು ಮುನಿದರಾದೊಡೆ ಗೆಲ್ಲುವೆ ನಂಜದೆ. ವಿಕ್ರಮದ ವಿಶ್ವಲಿಂಗದಂತೆ ಕಡಲಿಯ ವನವನ್ನು ಹೊಕ್ಕಂತ ಮದ್ದಾನೆಗಳು ಬಾಳೆ ಗಿಡವನ್ನು ಪುಡಿಗೆಯುವ ತದ್ರೀತಿಯಲ್ಲಿ ಕೌರವ ಕೋಟೆಯನ್ನು ಹೊಕ್ಕು ಗೌರವಾದಿಗಳನ್ನು ನುಚ್ಚುನೂರು ಮಾಡಿ ಬರ್ತೇನೆ. ಬೇಕಾದದ್ದು ನಿನ್ನ ಪ್ರೀತಿಯ ಆಶೀರ್ವಾದಮ್ಮ. ಅರಸಿಗಳು ಹಮ್ಮನನ್ನ ವಿಜಯಶಾಲಿಯಾಗಿ ಬರ್ತೇನಮ್ಮ. ಮಾಡಮ್ಮ ಆಶೀರ್ವಾದ. ಸುರಿವನು
ಪ್ರಸಂಗ ಮುಗೀತು. ಆಯ್ತಾ? ನಾ ಹೇಳುವ 2 ಪ್ರಸಂಗ ಮುಗೀತು. ಶಶಿಧರ ಸುತ ಗುಹಚಾರಕ ದೈತ್ಯನ